ಧ್ಯಾನ ಅಭ್ಯಾಸ ಅಂತಲೇ ಹೇಳ್ತಾರೆ. ಯಾಕೆಂದರೆ ಎರಡು ಜ್ಞಾಪಕ ಇಟ್ಕೊಳ್ಬೇಕು. ರೆಪಿಟೇಟಿವ್ ಪ್ರಾಕ್ಟೀಸ್, ರೆಪಿಟೇಷನ್. ಅದು ಒಂದು ದಿವಸ ಮಾಡೋದಲ್ಲ, ಪ್ರತಿ ದಿನ ಮಾಡಬೇಕು. ಅದನ್ನೇ ಅಭ್ಯಾಸ ಅಂತ ಹೇಳೋದು. ನಿರಂತರ ಅಭ್ಯಾಸ, ಎರಡು ಮಾಡಿದ್ದೇ ಮಾಡೋದು, ಪ್ರತಿನಿತ್ಯ ಮಾಡೋದು. ಒಂದು ಕನ್ಸಿಸ್ಟೆನ್ಸಿ, ಒಂದು ಪ್ರಾಕ್ಟೀಸ್. ಈ ಎರಡೂ ಬೇಕೇ ಬೇಕು ಧ್ಯಾನಕ್ಕೆ. ದಿನಾ ಅದೇ ಟೈಮ್ನಲ್ಲಿ ಹಾಗೇ ಮಾಡೋದ್ರಿಂದ ಮೆಕ್ಯಾನಿಕಲ್ ಮಾತ್ರ ಆಗಬಾರ್ದು. ಇವತ್ತಿಂದಕ್ಕೂ ನಾಳೆದರಲ್ಲೂ ವ್ಯತ್ಯಾಸ ಬರೋ ಹಾಗೆ, ಡೈಮೆನ್ಷನಲ್ ಡಿಫ್ರೆನ್ಸ್ ಬರೋ ಹಾಗೆ ಮಾಡಬೇಕಾದ್ರೆ ನಿಮ್ಮ ಪ್ರೋಟೋಕಾಲೇ ಬೇರೆ ಇರುತ್ತೆ. ನಮಗೇನು ಅಂದರೆ ಕೂತ್ಕೊಂಡ ತಕ್ಷಣ ನಮ್ಮ ಮೈಂಡು ಒಂದು ಬ್ರೈನ್ನಲ್ಲಿ ಒಂದು ವೇವ್, ಒಂದು ತರಂಗ ಹೇಳುತ್ತೆ, ಆಲ್ಫಾ ವೇವ್ ಅಂತ. ಆ ಸ್ಟೇಟ್ಗೆ ಹೋಗುತ್ತೆ ಮೈಂಡು. ಅದೊಂಥರ ಹಿಪ್ನೋಟೈಸ್ ಮಾಡ್ತಾರಲ್ಲ, ಆ ಸ್ಟೇಟ್ ಇರುತ್ತೆ. ಅದು ಬಂದರೆ ನೀವು ಕರೆಕ್ಟಾಗಿ ಮಾಡ್ತಿದ್ದೀರಾ ಅಂತ. ಅದು ಒಂದು ಸತಿ ಬಂದುಬಿಟ್ರೆ ದಿನಾಗ್ಲೂ ನಿಮ್ಗೊಂಥರ ಈ ಹೋಗಬೇಕು, ಆ ಸ್ಥಿತಿಗೆ ಹೋಗಬೇಕು ಅನ್ನೋ ಒಳಗಡೆಯಿಂದ ಬರುತ್ತೆ. ಆ ಸ್ಥಿತಿ ಅಷ್ಟು ಆನಂದಕರವಾಗಿರುತ್ತೆ. ಅದು ಪ್ರಾರಂಭ ಸ್ಥಿತಿ, ಆಲ್ಫಾ. ಇನ್ನೂ ನೀವು ರೀಚ್ ಆಗಬೇಕಾಗಿರೋದು ತೀಟಾ ಸ್ಟೇಟ್. ಅಷ್ಟೊತ್ತಿಗೆ ನಿಮಗೆ ಮಾಡಬೇಕು ಅನ್ನೋದು ಒಂದು ದಾಹ ಬರಬೇಕು, ಯರ್ನಿಂಗ್ ಅಂತಾರೆ. ಅದು ಬಂದಾಗ ಇದು ಸರಿಯಾದ ಸ್ಥಿತಿ. ಧ್ಯಾನದಲ್ಲಿ ನೀವೊಂದು ಸರಿಯಾದ ಸ್ಥಿತಿಯನ್ನು ತಲುಪಿದ್ದೀರಾ. ಇದು ಜೀವನದಲ್ಲಿ ಒಂದು ಅಬೆಂಡೆಂಟ್, ಸಮೃದ್ಧಿಯಾಗಿ ನಿಮಗೆ ಪ್ರತಿಯೊಂದು ಸಮೃದ್ಧಿಯಾಗಿ ಬರುತ್ತೆ. ಎಲ್ಲ ಸದ್ಗುಣಗಳು, ಎಲ್ಲ ವರ್ಚ್ಯೂ, ಕಂಟೆಂಟ್ಮೆಂಟ ಸಮೃದ್ಧಿ, ಪ್ರೇಮನ ಸಮೃದ್ಧಿ, ಕರುಣೆನ ಸಮೃದ್ಧಿ, ಎಲ್ಲವೂ ಕೂಡ ಅನ್ಲಿಮಿಟೆಡ್. ಈ ಥರ ನಿಮಗೆ ಅದು ಸಿಗುತ್ತೆ. ಅದು ಒಂದು ಶಾಶ್ವತವಾದ ಇನ್ಸೈಟ್ ಇಂಟು ಥಿಂಗ್ಸ್. ನೀವು ನೀವು ಒಳಗಡೆ ನೋಡ್ತೀರ, ಪವರ್ಫುಲ್ ಇನ್ಸೈಟ್ ಅದು ಒಳಗಡೆ. ಅದನ್ನು ಜೀವನ ದರ್ಶನ ಅಂತಾರೆ. ಜೀವನ ದರ್ಶನ ಹೊರಗಡೆ ಮಾಡೋದಲ್ಲ, ನಮ್ಮ ಜೀವನ ದರ್ಶನ ಒಳಗಡೆ ಆಗುತ್ತೆ. ಅದರ ರಿಫ್ಲೆಕ್ಷನ್ನು ನಮ್ಮ ಲೈಫ್. ವಾಟ್ ವಿ ಸಿ ಇನ್ಸೈಡ್, ಇಟ್ ರಿಫ್ಲೆಕ್ಟ್ಸ್ ಇನ್ ಆಲ್ ಆಸ್ಪೆಕ್ಟ್ಸ್ ಆಫ್ ಅವರ್ ಲೈಫ್. ಮೆಡಿಟೇಷನ್ ಒಂದೇ ಸಾಕು, ಒಳಗಡೆ ಒಂದು ಸತಿ ಹೋದರೆ ಸಾಕು. ಆಟೋಮ್ಯಾಟಿಕ್ಕಾಗಿ ನೀವು ಹೊರಗಡೆ ಬಂದರೆ ಎವ್ರಿಥಿಂಗ್ ಲುಕ್ಸ್ ಡಿಫ್ರೆಂಟ್, ನ್ಯೂ, ಎ ಡಿಫ್ರೆಂಟ್ ಡೈಮೆನ್ಷನ್. ಯುವರ್ ಆ್ಯಟಿಟ್ಯೂಡ್ ವಿಲ್ ಕಂಪ್ಲೀಟ್ಲಿ ಚೇಂಜ್. ನಿಮಗೆ ಅನಿಸುತ್ತೆ ಇನ್ನೊಂದು ಜನ್ಮ ತೊಗೊಂಡ್ಬಿಟ್ಟಿದ್ದೀನಾ ಅಂತ, ಅಷ್ಟು ಹೊಸಬರಾಗ್ತೀರ.